ದೇಶದ ಅತಿ ದೊಡ್ಡ ಬ್ಯಾಂಕ್ ಕಳ್ಳತನ ಪ್ರಕರಣ. 1.5 ತಿಂಗಳಷ್ಟೇ ಅದರ ಹಿಂದೆ ಕೆನರಾ ಬ್ಯಾಂಕ್ಗೆ ನುಗ್ಗಿ 58 ಕೆಜಿಯಷ್ಟು ಚಿನ್ನಾಭರಣವನ್ನ ಲೂಟಿ ಮಾಡಲಾಗಿತ್ತು. ಈಗ ಆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅತಿ ದೊಡ್ಡ ಕಳ್ಳತನ ಪ್ರಕರಣ ಭೇದಿಸಿದ ಖಾಕಿ. 39 ಕೆಜಿ ಚಿನ್ನದ ಗಟ್ಟಿ, 1.16 ಕೋಟಿ ರು ಸೀಸ್. ದೇಶದ ಅತಿದೊಡ್ಡ ಬ್ಯಾಂಕ್ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ವಿಜಯಪುರ ಜಿಲ್ಲೆಯ ಮನುಗುಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೇ 23ರಂದು ಮನುಗುಳಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ಗೆ ನುಗ್ಗಿ 58.97 ಕೆಜಿ ಚಿನ್ನ, 5 ಲಕ್ಷ ರೂಪಾಯಿ ದೋಚಿ ದರೋಡೆಕೋರರು ಎಸ್ಕೇಪ್ ಆಗಿದ್ರು. ಇದೀಗ ಪೊಲೀಸರು 12 ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಈ ಪೈಕಿ ಬಂಧಿತರ ಸಂಖ್ಯೆ 15ಕ್ಕೇರಿದೆ. ಬಂಧಿತರಿಂದ 39 ಕೆಜಿ ಕರಗಿಸಿದ ಚಿನ್ನದ ಗಟ್ಟಿ, 1.16 ಕೋಟಿ ರು, ಗ್ಯಾಸ್ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್, 4 ವಾಕಿಟಾಕಿ, ನಕಲಿ ಲೈಟರ್, ಕೀ ಹಾಗೂ ಚಿನ್ನ ಕರಗಿಸುವ ಸಾಧನಗಳನ್ನು ಜಪ್ತಿ ಮಾಡಲಾಗಿದೆ. ಜೂನ್ 26ರಂದು ಇದೇ ಕೆನರಾ ಬ್ಯಾಂಕ್ನಲ್ಲಿ ಹಿಂದೆ ಮ್ಯಾನೇಜರ್ ಆಗಿದ್ದ ಹುಬ್ಬಳ್ಳಿಯ ವಿಜಯಕುಮಾರ ಮಿರಿಯಾಲ, ಚಂದ್ರಶೇಖರ ನರೆಲ ಹಾಗೂ ಸುನೀಲ ಮೋಕ ಎಂಬುವರನ್ನ ಬಂಧಿಸಿದ್ರು. ಅಲ್ಲದೆ 10.75 ಕೋಟಿ ರೂಪಾಯಿ ಮೌಲ್ಯದ 10.5 ಕೆಜಿ ಚಿನ್ನಾಭರಣ, ಕರಗಿಸಿದ ಬಂಗಾರದ ಗಟ್ಟಿಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ವಿಚಾರಣೆಯಲ್ಲಿ ಲೂಟಿಗೆ ರೈಲ್ವೆ ನೌಕರರು ಕೂಡ ಸಾಥ್ ನೀಡಿದ್ದು ಬಯಲಾಗಿತ್ತು. ಇದೀಗ ಹುಬ್ಬಳ್ಳಿ ಮೂಲದ 12 ಜನರನ್ನ ಬಂಧಿಸಲಾಗಿದೆ. ಈ ಬಂಧಿತರಲ್ಲಿ 3 ರೈಲ್ವೆ ಇಲಾಖೆಯ ನೌಕರರು, ಓರ್ವ ಅತಿಥಿ ಉಪನ್ಯಾಸಕ ಕೂಡ ಸೇರಿದ್ದಾನೆ. 12 ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ. ಈ 12 ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ರೈಲ್ವೆ ಕಾರ್ಯಾಲಯನ ಕರ್ಮಚಾರಿ ಇರ್ತಾರೆ. ಬಾಲರಾಜ್, ಬಾಬುರಾವ್ ಮತ್ತು ಸೋಲೋಮನ್, ಇವರು 3 ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ. ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಂದು ಟ್ರಕ್ನ ಸಹ ಈ ಕೃತ್ಯಕ್ಕೆ ಬಳಸಿಕೊಳ್ಳಲಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ. ದೇಶದ ಅತಿ ದೊಡ್ಡ ಬ್ಯಾಂಕ್ ಪ್ರಕರಣವನ್ನು ಭೇದಿಸಲು 8 ತನಿಖಾ ತಂಡವಾಗಿ ಬರೋಬ್ಬರಿ 100 ಪೊಲೀಸರನ್ನ ಫೀಲ್ಡ್ಗಿಳಿಸಲಾಗಿತ್ತು. ಎಸ್ಪಿ, ಡಿವೈಎಸ್ಪಿ, ಸಿಪಿಐ, ಪಿಎಸ್ಐಗಳು ತನಿಖೆಗಿಳಿದಿದ್ದರು. ಇದೀಗ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಬಹುಮಾನ ಘೋಷಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು ದೇಶದ ಅತಿ ದೊಡ್ಡ ಬ್ಯಾಂಕ್ ಕಳ್ಳತನ ಪ್ರಕರಣ. 1.5 ತಿಂಗಳಷ್ಟೇ ಅದರ ಹಿಂದೆ ಕೆನರಾ ಬ್ಯಾಂಕ್ಗೆ ನುಗ್ಗಿ 58 ಕೆಜಿಯಷ್ಟು ಚಿನ್ನಾಭರಣವನ್ನ ಲೂಟಿ ಮಾಡಲಾಗಿತ್ತು. ಈಗ ಆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅತಿ ದೊಡ್ಡ ಕಳ್ಳತನ ಪ್ರಕರಣ ಭೇದಿಸಿದ ಖಾಕಿ. 39 ಕೆಜಿ ಚಿನ್ನದ ಗಟ್ಟಿ, 1.16 ಕೋಟಿ ರು ಸೀಸ್. ದೇಶದ ಅತಿದೊಡ್ಡ ಬ್ಯಾಂಕ್ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ವಿಜಯಪುರ ಜಿಲ್ಲೆಯ ಮನುಗುಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೇ 23ರಂದು ಮನುಗುಳಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ಗೆ ನುಗ್ಗಿ 58.97 ಕೆಜಿ ಚಿನ್ನ, 5 ಲಕ್ಷ ರೂಪಾಯಿ ದೋಚಿ ದರೋಡೆಕೋರರು ಎಸ್ಕೇಪ್ ಆಗಿದ್ರು. ಇದೀಗ ಪೊಲೀಸರು 12 ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಈ ಪೈಕಿ ಬಂಧಿತರ ಸಂಖ್ಯೆ 15ಕ್ಕೇರಿದೆ. ಬಂಧಿತರಿಂದ 39 ಕೆಜಿ ಕರಗಿಸಿದ ಚಿನ್ನದ ಗಟ್ಟಿ, 1.16 ಕೋಟಿ ರು, ಗ್ಯಾಸ್ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್, 4 ವಾಕಿಟಾಕಿ, ನಕಲಿ ಲೈಟರ್, ಕೀ ಹಾಗೂ ಚಿನ್ನ ಕರಗಿಸುವ ಸಾಧನಗಳನ್ನು ಜಪ್ತಿ ಮಾಡಲಾಗಿದೆ. ಜೂನ್ 26ರಂದು ಇದೇ ಕೆನರಾ ಬ್ಯಾಂಕ್ನಲ್ಲಿ ಹಿಂದೆ ಮ್ಯಾನೇಜರ್ ಆಗಿದ್ದ ಹುಬ್ಬಳ್ಳಿಯ ವಿಜಯಕುಮಾರ ಮಿರಿಯಾಲ, ಚಂದ್ರಶೇಖರ ನರೆಲ ಹಾಗೂ ಸುನೀಲ ಮೋಕ ಎಂಬುವರನ್ನ ಬಂಧಿಸಿದ್ರು. ಅಲ್ಲದೆ 10.75 ಕೋಟಿ ರೂಪಾಯಿ ಮೌಲ್ಯದ 10.5 ಕೆಜಿ ಚಿನ್ನಾಭರಣ, ಕರಗಿಸಿದ ಬಂಗಾರದ ಗಟ್ಟಿಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ವಿಚಾರಣೆಯಲ್ಲಿ ಲೂಟಿಗೆ ರೈಲ್ವೆ ನೌಕರರು ಕೂಡ ಸಾಥ್ ನೀಡಿದ್ದು ಬಯಲಾಗಿತ್ತು. ಇದೀಗ ಹುಬ್ಬಳ್ಳಿ ಮೂಲದ 12 ಜನರನ್ನ ಬಂಧಿಸಲಾಗಿದೆ. ಈ ಬಂಧಿತರಲ್ಲಿ 3 ರೈಲ್ವೆ ಇಲಾಖೆಯ ನೌಕರರು, ಓರ್ವ ಅತಿಥಿ ಉಪನ್ಯಾಸಕ ಕೂಡ ಸೇರಿದ್ದಾನೆ. 12 ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ. ಈ 12 ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ರೈಲ್ವೆ ಕಾರ್ಯಾಲಯನ ಕರ್ಮಚಾರಿ ಇರ್ತಾರೆ. ಬಾಲರಾಜ್, ಬಾಬುರಾವ್ ಮತ್ತು
ಸೋಲೋಮನ್ ಇವರು 3 ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ. ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಂದು ಟ್ರಕ್ನ ಸಹ ಈ ಕೃತ್ಯಕ್ಕೆ ಬಳಸಿಕೊಳ್ಳಲಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ. ದೇಶದ ಅತಿದೊಡ್ಡ ಬ್ಯಾಂಕ್ ಪ್ರಕರಣವನ್ನ ಭೇದಿಸಲು 8 ತನಿಖಾ ತಂಡವಾಗಿ ಬರೋಬ್ಬರಿ 100 ಪೊಲೀಸರನ್ನ ಫೀಲ್ಡ್ಗಿಳಿಸಲಾಗಿತ್ತು. ಎಸ್ಪಿ, ಡಿವೈಎಸ್ಪಿ, ಸಿಪಿಐ, ಪಿಎಸ್ಐಗಳು ತನಿಖೆಗಿಳಿದಿದ್ದರು. ಇದೀಗ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಬಹುಮಾನ ಘೋಷಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು ದೇಶದ ಅತಿ ದೊಡ್ಡ ಬ್ಯಾಂಕ್ ಕಳ್ಳತನ ಪ್ರಕರಣ. 1.5 ತಿಂಗಳಷ್ಟೇ ಅದರ ಹಿಂದೆ ಕೆನರಾ ಬ್ಯಾಂಕ್ಗೆ ನುಗ್ಗಿ 58 ಕೆಜಿಯಷ್ಟು ಚಿನ್ನಾಭರಣವನ್ನು ಲೂಟಿ ಮಾಡಲಾಗಿತ್ತು. ಈಗ ಆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅತಿ ದೊಡ್ಡ ಕಳ್ಳತನ ಪ್ರಕರಣ ಭೇದಿಸಿದ ಖಾಕಿ. 39 ಕೆಜಿ ಚಿನ್ನದ ಗಟ್ಟಿ, 1.16 ಕೋಟಿ ರು ಸೀಸ್. ದೇಶದ ಅತಿದೊಡ್ಡ ಬ್ಯಾಂಕ್ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ವಿಜಯಪುರ ಜಿಲ್ಲೆಯ ಮನುಗುಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೇ 23ರಂದು ಮನುಗುಳಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ಗೆ ನುಗ್ಗಿ 58.97 ಕೆಜಿ ಚಿನ್ನ, 5 ಲಕ್ಷ ರೂಪಾಯಿ ದೋಚಿ ದರೋಡೆಕೋರರು ಎಸ್ಕೇಪ್ ಆಗಿದ್ದರು. ಇದೀಗ ಪೊಲೀಸರು 12 ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಈ ಪೈಕಿ ಬಂಧಿತರ ಸಂಖ್ಯೆ 15ಕ್ಕೇರಿದೆ. ಬಂಧಿತರಿಂದ 39 ಕೆಜಿ ಕರಗಿಸಿದ ಚಿನ್ನದ ಗಟ್ಟಿ, 1.16 ಕೋಟಿ ರು, ಗ್ಯಾಸ್ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್, 4 ವಾಕಿಟಾಕಿ, ನಕಲಿ ಲೈಟರ್, ಕೀ ಹಾಗೂ ಚಿನ್ನ ಕರಗಿಸುವ ಸಾಧನಗಳನ್ನು ಜಪ್ತಿ ಮಾಡಲಾಗಿದೆ. ಜೂನ್ 26ರಂದು ಇದೇ ಕೆನರಾ ಬ್ಯಾಂಕ್ನಲ್ಲಿ ಹಿಂದೆ ಮ್ಯಾನೇಜರ್ ಆಗಿದ್ದ ಹುಬ್ಬಳ್ಳಿಯ ವಿಜಯಕುಮಾರ ಮಿರಿಯಾಲ, ಚಂದ್ರಶೇಖರ ನರೆಲಾ ಹಾಗೂ ಸುನೀಲ ಮೋಕ ಎಂಬುವರನ್ನ ಬಂಧಿಸಿದ್ರು. ಅಲ್ಲದೆ 10.75 ಕೋಟಿ ರೂಪಾಯಿ ಮೌಲ್ಯದ 10.5 ಕೆಜಿ ಚಿನ್ನಾಭರಣ, ಕರಗಿಸಿದ ಬಂಗಾರದ ಗಟ್ಟಿಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ವಿಚಾರಣೆಯಲ್ಲಿ ಲೂಟಿಗೆ ರೈಲ್ವೆ ನೌಕರರು ಕೂಡ ಸಾಥ್ ನೀಡಿದ್ದು ಬಯಲಾಗಿತ್ತು. ಇದೀಗ ಹುಬ್ಬಳ್ಳಿ ಮೂಲದ 12 ಜನರನ್ನ ಬಂಧಿಸಲಾಗಿದೆ. ಈ ಬಂಧಿತರಲ್ಲಿ 3 ರೈಲ್ವೆ ಇಲಾಖೆಯ ನೌಕರರು, ಓರ್ವ ಅತಿಥಿ ಉಪನ್ಯಾಸಕ ಕೂಡ ಸೇರಿದ್ದಾನೆ. 12 ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ. ಈ 12 ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ರೈಲ್ವೆ ಕಾರ್ಯಾಲಯನ ಕರ್ಮಚಾರಿ ಇರ್ತಾರೆ. ಬಾಲರಾಜ್, ಬಾಬುರಾವ್ ಮತ್ತು ಸೋಲೋಮನ್ ಇವರು 3 ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ. ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಂದು ಟ್ರಕ್ನ ಸಹ ಈ ಕೃತ್ಯಕ್ಕೆ ಬಳಸಿಕೊಳ್ಳಲಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ. ದೇಶದ ಅತಿದೊಡ್ಡ ಬ್ಯಾಂಕ್ ಪ್ರಕರಣವನ್ನ ಭೇದಿಸಲು 8 ತನಿಖಾ ತಂಡವಾಗಿ ಬರೋಬ್ಬರಿ 100 ಪೊಲೀಸರನ್ನ ಫೀಲ್ಡ್ಗಿಳಿಸಲಾಗಿತ್ತು. ಎಸ್ಪಿ, ಡಿವೈಎಸ್ಪಿ, ಸಿಪಿಐ, ಪಿಎಸ್ಐಗಳು ತನಿಖೆಗಿಳಿದಿದ್ದರು. ಇದೀಗ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಬಹುಮಾನ ಘೋಷಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.